ಕಮಲಾಕರ್ ಭಟ್ಟನ ಲವರ್, ಕಮಲಾಕರ್ ಭಟ್ಟನ ಸರ್ವಸ್ವವೂ ಆಗಿರುವಂತಹ ಸುಚಿತ್ರಾಳ ಬಗ್ಗೆ ಗ್ರಾಮಸ್ಥರು ಮಾತನಾಡೋಕು ಭಯ ಪಡ್ತಾ ಇದ್ರು. ಸುಚಿತ್ರಾ ಅಲಿಯಾಸ್ ಸುರೇಖಾ ನಡ್ಕೊಂಡು ಹೋಗ್ತಾ ಇದ್ರೆ ಆಕೆಯಿಂದ ಅಂತರ ಕಾಯ್ದುಕೊಳ್ತಾ ಇದ್ರು. ಒಂದು ವೇಳೆ ಸುಚಿತ್ರಾಳ ಪಕ್ಕದಲ್ಲಿ ನಡ್ಕೊಂಡು ಹೋದ್ರೆ ಮುಗೀತು, ನಡೀತಾ ಇದ್ದಿದ್ದೇ ಬೇರೆ. ಇಷ್ಟಕ್ಕೂ ಸುಚಿತ್ರಾಳ ಆಟ ಹೇಗಿತ್ತು, ಆಕೆಯ ಕರಾಳ ಕಹಾನಿ ಏನು, ಕಮಲಾಕರ್ನ ರೌಡಿ ಬೇಬಿ ಹಿಸ್ಟ್ರಿ ಏನು ಅಂತ ಡೀಟೇಲ್ಡ್ ಆಗಿ ತೋರಿಸ್ತಾರೆ. ಮದುವೆ ಆದ್ಮೇಲೂ ಕೂಡ ಇವಳು ಹೆಂಗೆ ಅಂದ್ರೆ ಸಿದ್ದಾಪುರದಲ್ಲಿ ಯಾರು ಕೂಡ ಅವಳನ್ನ ಮಾತಾಡ್ಸೋಂಗಿಲ್ಲ. ಯಾಕಂದ್ರೆ ಅವಳನ್ನ ಒಂದು ನೋಡಿದ್ರೆ ನನ್ನ ಪುರಾಸ್ತಿ ಒಂದು ಗಂಡಸ್ರ ಮೇಲೆ ಎರಗೋದು ಇದೆಲ್ಲ ಹಲವಾರು ಬಾರಿ ಆಗಿದೆ. ಕಳ್ಳ ಸ್ವಾಮಿ ಸಿಕ್ಕಿದ ಮೇಲೆ ಅವಳಿಗೆ ದುಡ್ಡಿನ ಬಲ ಬಂದಾದ್ಮೇಲೆ ಏನ್ ಮಾಡ್ಲಿಕ್ಕೂ ಹೆಸಲ್ಲ. ಇದೊಂದು ಮರ್ಡರ್ ಅಲ್ಲ, ಇನ್ನೂ ಹಲವಾರು ಮಾಡ್ಲಿಕ್ಕೂ ಅವಳು ಸಿದ್ಧತೆ ಮಾಡ್ಕೊಂಡಿದ್ಲು ಏನು. ಯಾಕಂದ್ರೆ ಮಹೇಶ್ ನಾಯ್ಕ ಅದು ಅಮಾಯಕ ಆದ ಕುಮಾರ್ ಅವರು ಈ ಗಲಾಟೆಯನ್ನು ಬಿಡಿಸ್ಲಿಕ್ಕೆ ಬಂದರೆ ಬಲಿಪಶು ಆಗಿದ್ದಾರೆ. ಅವರು ಕೂಡ ಜೀವನದಲ್ಲಿ ತುಂಬಾ ಕಷ್ಟದಲ್ಲಿದ್ದಾರೆ. ಅಬ್ಬಬ್ಬ, ಕೇಳಿಸ್ಕೊಂಡ್ರ? ಸುಚಿತ್ರಾ ಅಲಿಯಾಸ್ ಈ ಸುರೇಖಾಳನ್ನ ನೋಡೋ ಹಾಗೆ ಇರ್ಲಿಲ್ಲ, ಮಾತನಾಡಿಸೋ ಹಾಗೂ ಇರ್ಲಿಲ್ಲ. ನೋಡಿದ್ರೆ ಗುರಾಯಿಸ್ತೀಯಾ ಅಂತ ಜಗಳ ಮಾಡ್ತಿದ್ಲು, ಮಾತನಾಡಿಸಿದ್ರೆ ನನಗೆ ಕಣ್ಣು ಹಾಕ್ತೀಯಾ ಅಂತ ಕಾಲ್ ಕೆರ್ಕೊಂಡು ಗಲಾಟೆಗೆ ನಿಲ್ತಿದ್ಲಂತೆ. ಇಂತಹ ಕಮಲಾಕರ ಭಟ್ಟನ ರೌಡಿ ಬೇಬಿಗೆ ಉತ್ತರ ಕನ್ನಡದ ಸಿದ್ದಾಪುರದ ಗ್ರಾಮಸ್ಥರು ಛೀ ಠೂ ಅಂತ ಉಗೀತಿದ್ದಾರೆ. ರೀಲ್ಸ್ ಮಾಡಿಕೊಂಡು ಮೋಹದ ಬಲೆ ಬೀಸುತ್ತಿದ್ದ ಸುಚಿತ್ರಾಳ ಕರಾಳ ಮುಖವನ್ನ ಬಯಲು ಮಾಡ್ತಿದ್ದಾರೆ. ಬೆಚ್ಚಿ ಬೀಳಿಸ್ತಿದೆ ರೀಲ್ಸ್ ರಾಣಿಯ ರೌಡಿಸಂ. 17ನೇ ವಯಸ್ಸಿನಲ್ಲಿ ಗರ್ಭಿಣಿಯಾಗಿದ್ದಳು ಸುಚಿತ್ರಾ. ಅಯ್ಯಯ್ಯೋ, ಕಮಲಾಕರನ ಪ್ರೇಯಸಿ ಸುಚಿತ್ರಾಳ ಮೈಮಾಟ ಕಳ್ಳಾಟ ಕೇಳ್ತಿದ್ರೆ ಛೀಟು ಅಂತ ಉಗಿಯದೆ ಇರೋಕಾಗೋದೇ ಇಲ್ಲ. ಯಾಕಂದ್ರೆ ಹೈಸ್ಕೂಲಿನ ಮೆಟ್ಟಿಲು ಹತ್ತಿದ್ದೇ ತಡ ಈ ಸುಚಿತ್ರಾ ರೌಡಿ ಬೇಬಿ ರೀತಿ ಇರ್ತಿದ್ಲಂತೆ. ಪಡ್ಡೆ ಹುಡುಗರ ಮನಸ್ಸು ಕದ್ದು ಅವರನ್ನ ಗಿರಿಗಿಟ್ಲೆ ಆಡಿಸ್ತಿದ್ಲಂತೆ. ಅವಳು ಹೇಳಿದಂತೆ ಹುಡುಗರು ಕೇಳ್ತಿದ್ರಂತೆ. ಈ ನಡುವೆ ಸುಚಿತ್ರಾಳಿಗೆ ಇನ್ನು 17 ವರ್ಷ ವಯಸ್ಸಿರುವಾಗ ಸಿಕ್ಕಿದ್ದೆ ಈ ಮಹೇಶ್. ಅದೊಂದು ಜಾತ್ರೆಯಲ್ಲಿ ಸುಚಿತ್ರಾಳನ್ನ ನೋಡಿ ಕ್ಲೀನ್ ಬೋಲ್ಡ್ ಆಗಿದ್ದಾಗಿ ಮಹೇಶ್ ಪ್ರೀತಿ ಮಾಡಿದ್ದ. ಅವಳು ಸಿಕ್ಕ ಹುಡುಗರ ಜೊತೆ ಸುತ್ತಾಡ್ತಿದ್ದಾಳೆ ಅಂತ ಗೊತ್ತಿದ್ರು ಪ್ರೀತಿಸಿದ್ದ. ಅವಳನ್ನ ಮನಸಾರೆ ಒಪ್ಪಿಕೊಂಡಿದ್ದ. ಅವಳ ಜೊತೆ 100 ಕನಸು ಕಟ್ಟಿಕೊಂಡಿದ್ದ. 3 ವರ್ಷ ಪ್ರೀತಿ ಮಾಡಿ ಪಾರ್ಕು ಸಿನಿಮಾ ಅಂತ ಸುತ್ತಾಡಿದ್ದ. ಈ ವೇಳೆ ಸುಚಿತ್ರಾ ಹದಿಹರೆಯದಲ್ಲದೆ ದಾರಿ ತಪ್ಪಿದ್ದ ದುಂಡು ಮಲ್ಲಿಗೆ ಆಗಿದ್ದಳು. ಸುವ್ವಾಲಾಲಿ ಆಡೋಕೆ ರೆಡಿಯಾಗಿದ್ದಳು. ಅಂದರೆ ತನ್ನ 17ನೇ ವಯಸ್ಸಲ್ಲದೆ ಮಹೇಶನಿಂದ ಗರ್ಭಿಣಿಯಾಗಿದ್ದಳು. ಕೊನೆಗೆ 17ನೇ ವಯಸ್ಸಿಗೆ ಗರ್ಭಿಣಿಯಾಗಿ ಮಹೇಶ್ ಜೊತೆ ಓಡ್ ಹೋಗಿ ಮದುವೆಯಾಗಿದ್ಲಂತೆ. ಅವರೇ ಲವ್ ಮಾಡಿ ಮದುವೆ ಅಕ್ಕಿಂದ 3-4 ತಿಂಗಳು ಗರ್ಭಿಣಿ ಇದ್ಲು. ಎಲ್ಲಾ ದೇವಸ್ಥಾನಕ್ಕೂ ಮದುವೆ ಅಕ್ಕಿ ಬಂದು ಅಲ್ಲಿ ಅವ ಅಪ್ಪನ ಮನೆಗೆ ಅವಳು ಉಳಿದ್ಲು. ಅವ್ನು ಬೆಂಗಳೂರಿಗೆ ಹೋಗೋದು ಬರೋದು ಮಾಡ್ದೆ. ಅವಳು ಅಲ್ಲೇ ಜನ್ಮಕ್ಕೆ ಅಲ್ಲೇ ಇದ್ಲು. ಮತ್ತೊಂದು ಮಗು ಹುಡ್ತು, ಅವು ಅಲ್ಲೇ ಇದ್ಲು. ಅವ್ನು ಬೆಂಗಳೂರಿಗೆ ಹೋಗೋದು ಅಲ್ಲೇ ದುಡ್ಡು ಕೊಡೋದು ಮಾಡ್ತಾ ಇದ್ದ. ಕಡೆ ನಾನು 2 ಮಕ್ಕಳು ಸುಮಾರು ದೊಡ್ಡಾಗನೆ ನನ್ಗೆ ಆಸ್ತಿ ಬೇಕು ಅಂತ ಬಂದ್ಕು ಕೇಳಕ್ ಹಿಡ್ಲು. ಇದ್ದಿದೆ ಕೊಡ್ರಿ ಅಂತ ಕೊಟ್ಟಾತ್, ನಾವು ಕೊಟ್ಟೆವು. ಗಂಡನ ಕುಟುಂಬವನ್ನ ನಾಶ ಮಾಡಿದ್ದಳು ಲೇಡಿ ರೌಡಿ. ಮಹೇಶ್ ನನ್ನ ಪ್ರೀತಿಸ್ತಿರೋವಾಗ್ಲೇ 4 ತಿಂಗಳ ಗರ್ಭಿಣಿಯಾಗಿದ್ಲಂತೆ ಈ ಸುಚಿತ್ರಾ. ಗರ್ಭಿಣಿಯಾದ ಬಳಿಕ ಇವರಿಬ್ಬರು ಮದುವೆಯಾಗಿದ್ರು. ಮದುವೆ ಬಳಿಕ ಮನೆಯವರು ಈ ಸುಚಿತ್ರಾಳ ವರ್ತನೆ ಕಂಡು ಊರಾಚೆ ಇರುವ ವಡ್ಡಿನ ಗದ್ದೆ ಊರಿಗೆ ಕಳುಹಿಸಿದ್ರಂತೆ.
ಮದುವೆಯಾದ ದಿನದಿಂದಲೂ ಕೂಡ ವಸಂತ್ನ ಮನೆಗೆ ಇವರ್ಯಾರೂ ಬರ್ತಿರ್ಲಿಲ್ವಂತೆ. ಕೊನೆಗೆ ಆಸ್ತಿ ಪಾಲು ಮಾಡುವ ವಿಚಾರದಲ್ಲಿ ಬಂದು ಕಿರಿಕಿರಿ ಮಾಡಿ ಆಸ್ತಿ ಪಾಲು ಮಾಡಿಕೊಂಡು ಹೋಗಿದ್ಲಂತೆ. ಅವ್ರಿಗೆ ಕಠಿಣ ಶಿಕ್ಷೆ ಅಂದ್ರೆ ಈ 14 ವರ್ಷದ ಶಿಕ್ಷೆ ಅಲ್ಲ, ಅವ್ರ ಜೀವನ ಪರ್ಯಂತ ಹೊರಗ್ ಬರ್ಬಾರ್ದು. ಜೀವನ ಪರ್ಯಂತ ಅವ್ರ ಏನೋ ದುಡ್ಡಿನ ಬಲಿ ಮೇಲೆ, ಆಮೇಲೆ ಅವ್ರ ಅಮಾಯಕರು ಇಷ್ಟ ದಿನ ಚೆನ್ನಾಗಿದ್ರು ಹೇಳಿ ಜೈಲಿಂದ ಕಳ್ಸ್ಕೊಡ್ತಾರಲ್ಲ, ಆ ತರ ಕಳ್ಸ್ಕೊಟ್ರು ಅಂದ್ರೆ ನಾಳೆ ನನ್ನ ಮಕ್ಳಿದಾರೆ, ನಾನಿದ್ದೀನಿ, ನಮಗ್ ಯಾರು ಹೊಣೆ ಇಲ್ಲ, ನಮ್ಮನ್ನು ಸಾಯಿಸ್ಬಿಡ್ತಾರೆ. ಇದಕ್ಕೂ ಸಾಕ್ಷಿ ಬೇಕು ಅಂತ ಅವ್ರನ್ನ ಹೊರಗ್ ಕಳ್ಸಿದ್ರೆ ಈ ಕಾನೂನು ಸರಿ ಇಲ್ಲ, ಈ ಜಗತ್ತು ಸರಿ ಇಲ್ಲ. ಈ ಜಗತ್ ನಂಬಿ ನಾನು ನನ್ನ ಮಕ್ಕಳು ಬದುಕೋದು ಇಲ್ಲ. ಅವ್ರು ಹೊರಗ್ ಬಂದ್ರೆ ಈ ಜಗತ್ತೆಲ್ಲ ನಂಬಿ ನಾವು ಬದುಕೋದಿಲ್ಲ. ನಮಗೆ ಅವ್ರ ಕಡೆಯಿಂದ ಪರಿಹಾರ ಬೇಕು. ದುಡ್ಡು ಆಸ್ತಿ ಮೇಲಿನ ಮೋಹ ಆಕೆಗೆ ಮಹೇಶನನ್ನ ಮದುವೆಯಾದ ದಿನದಿಂದಲೂ ಗಿತ್ತು. ಹೀಗಾಗಿ ಆಸ್ತಿ ವಿಚಾರಕ್ಕೆ ಜಗಳ ತಂದಿಟ್ಟು ಕುಟುಂಬವನ್ನ ಛಿದ್ರಗೊಳಿಸಿದ್ದಳು. ಇಷ್ಟೆಲ್ಲ ಮಾಡಿದವಳು ನಿಯತ್ತಾಗಿ ಇರ್ತಾಳೆ ಅಂದ್ರೆ ಆಕೆ ಪರಪುರುಷರ ನೌಟಂಕಿ ಆಟ ಮುಂದುವರೆಸಿದ್ಲಂತೆ. ಹೀಗೆ ಆಕೆಯ ನೌಟಂಕಿ ಆಟದಲ್ಲಿ ಜೊತೆಯಾಗಿದ್ದು ಕಮಲಾಕರ್ ಭಟ್ ಒಬ್ಬ ಕಳ್ಳ. ಅವನಿಂದ ಸುಚಿತ್ರಾ ಇನ್ನಷ್ಟು ಹಾಳಾದ್ಲು. ದುಡ್ಡಿನ ಮದ ನೆತ್ತಿಗೇರಿತ್ತು. ಇದರಿಂದ ಗ್ರಾಮದಲ್ಲಿ ಸಿಕ್ಕವರ ಜೊತೆ ಜಗಳ ಮಾಡ್ತಿದ್ಲು. ಪೊಲೀಸರಿಗೂ ಆವಾಜ್ ಹಾಕ್ತಿದ್ಲು. ಸಿದ್ದಾಪುರದಲ್ಲಿ ಯಾರು ಕೂಡ ಅವಳನ್ನ ಮಾತಾಡ್ಸೋಂಗಿಲ್ಲ. ಯಾಕಂದ್ರೆ ಅವಳನ್ನ ಒಂದು ನೋಡಿದ್ರೆ ನಾನು ಗುರಾಸ್ತಿ ಅಂದ ಗಂಡಸ್ರ ಮೇಲೆ ಎರಗೋದು ಇದೆಲ್ಲ ಹಲವಾರು ಬಾರಿ ಆಗಿದೆ. ಸಾಮಾಜಿಕ ತಾಣದಲ್ಲೂ ಬಹಳಷ್ಟು ಜನರಿಗೆ ಅನ್ಯಾಯ ಆಗಿದೆ. ಅದನ್ನ ಯಾರು ಮುಂದೆ ಬರ್ತಾ ಇಲ್ಲ. ಈ ಕಳ್ಳ ಸ್ವಾಮಿ ಸಿಕ್ಕಿದ ಮೇಲೆ ಅವಳಿಗೆ ದುಡ್ಡಿನ ಬಲ ಬಂದಾದ್ಮೇಲೆ ಏನ್ ಮಾಡ್ಲಿಕ್ಕೂ ಹೆಸಲ್ಲ. ಸದ್ಯ ಸುಚಿತ್ರಾ ಮತ್ತು ಕಮಲಾಕರ್ ಭಟ್ಗೆ ಜೀವಾವಧಿ ಶಿಕ್ಷೆಯಾಗಬೇಕು. ಕಮಲಾಕರ್ ಭಟ್ನ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳಬೇಕು. ಯಾವ ದುಡ್ಡಿನ ಅಹಂಕಾರದಲ್ಲಿ ಮೆರೆಯುತ್ತಿದ್ಲೋ ಅದನ್ನ ಕಿತ್ತುಕೊಳ್ಳಬೇಕು. ಅನ್ಯಾಯವಾಗಿ ಕೊಲೆಯಾಗಿ ಹೋಗಿರೋ ಮಹೇಶನ ಅಣ್ಣನ ಕುಟುಂಬಕ್ಕೆ ಅದನ್ನ ಪರಿಹಾರದ ರೀತಿ ಕೊಡಬೇಕು ಅಂತ ಕುಟುಂಬಸ್ಥರು ಗ್ರಾಮಸ್ಥರು ಆಗ್ರಹಿಸುತ್ತಿದ್ದಾರೆ.